ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮವನ್ನು ಘೋಷಣೆ ಮಾಡಲಾಗಿದೆ. ಆಪರೇಷನ್ ಸಿಂಧೂರಕ್ಕೆ ಪಾಕ್ ಸೇನೆ ಪತರ್ಗುಟ್ಟು ಹೋಗಿದೆ. ಭಾರತದ ಏರ್ ಸ್ಟ್ರೈಕ್ನಲ್ಲಿ ಪಾಕ್ನ 11 ಸೇನಾಧಿಕಾರಿಗಳು ಸಾವನ್ನಪ್ಪಿದ್ದಾರೆ. ಭೂಸೇನೆಯ 6 ಅಧಿಕಾರಿಗಳು, ವಾಯುಸೇನೆಯ 5 ಅಧಿಕಾರಿಗಳು ಸಾವನ್ನಪ್ಪಿರುವಂಥದ್ದು. ಪಾಕ್ ಸೇನೆಯಿಂದಲೇ ಅಧಿಕೃತವಾದಂತಹ ಮಾಹಿತಿ ಹೊರಬಿದ್ದಿರುವಂಥದ್ದು. ಹಲವರಿಗೆ ಗಾಯವಾಗಿದೆ. ಸೇನಾಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಗಾಯಗೊಂಡ ಪಾಕ್ ಸೈನಿಕರ ಆರೋಗ್ಯವನ್ನು ವಿಚಾರಿಸಿದ್ದಾರಂತೆ ಸೇನಾ ಮುಖ್ಯಸ್ಥ ಮುಷರಫ್. ಆಪರೇಷನ್ ಸಿಂಧೂರಕ್ಕೆ ಪಾಕ್ ಸೇನೆ ಹೇಗೆ ತತ್ತರಿಸಿದೆ, ಭಾರತ ಕೊಟ್ಟಂತಹ ಏಟು ಪಾಕಿಸ್ತಾನಕ್ಕೆ ಹೇಗೆ ಬಿದ್ದಿದೆ ಅನ್ನೋದನ್ನ ಪಾಕಿಸ್ತಾನವೇ ಒಪ್ಪಿಕೊಂಡಿದೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಪಾಕ್ ಸೇನೆಯ ಮುಖ್ಯಸ್ಥ ಮುಷರಫ್ ಈತ ಕಾಶ್ಮೀರ ನನ್ನ ಕಂಠ ಅಂತ ಹೇಳಿದವನು, ಬಿಲವನ್ನು ಅಡಗಿಕೊಂಡವನು, ಈಗ ಕದನ ವಿರಾಮ ಘೋಷಣೆ ಆದ ಮೇಲೆ ಹೊರಬಂದಿದ್ದಾನೆ. ಈ ಭಾರತ ನಡೆಸಿದಂತಹ ದಾಳಿಯಲ್ಲಿ ಗಾಯಗೊಂಡಿರುವಂತಹ ಸೈನಿಕರನ್ನ, ಗಾಯಾಳುಗಳನ್ನು ಆಸ್ಪತ್ರೆಗೆ ಭೇಟಿ ಕೊಟ್ಟು ವಿಚಾರಿಸುವಂತಹ ಕೆಲಸವನ್ನು ಮಾಡಿದ್ದಾನೆ. ಅದರ ಜೊತೆಗೆ ಎಷ್ಟು ಜನ ಸಾವನ್ನಪ್ಪಿದ್ದಾರೆ, ಎಷ್ಟು ಜನರಿಗೆ ಹಾನಿಯಾಗಿದೆ ಅಂಥೇಳಿ ಪಾಕಿಸ್ತಾನವೇ ಮಾಹಿತಿಯನ್ನು ಕೊಟ್ಟಿದೆ. ಈ ಮೂಲಕ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ, ಈಗ ಪಾಕಿಸ್ತಾನದಿಂದ ಯಾವ ರೀತಿಯ ಮಾಹಿತಿ ಹೊರಬೀಳ್ತಾ ಇದೆ ಅಂತ ಹೇಳಿ, ಇಷ್ಟು ದಿನ ನಾವು ರಫೇಲ್ ಜೆಟ್ ಅನ್ನು ಹೊಡೆದ್ವಿ, ಹಂಗೆ ಮಾಡಿದ್ವಿ, ಹಿಂಗೆ ಮಾಡಿದ್ವಿ ಅಂತ ಹೇಳಿ ಸಾಕ್ಷಿ ಇಲ್ಲದೇನೆ ಮಾತನಾಡ್ತಾ ಇದ್ರು. ಈಗ ಅವರೇನೆ ಒಪ್ಕೊಳ್ತಾ ಇದ್ದಾರೆ, ಹೌದು ಭಾರತದ ದಾಳಿ ಎಷ್ಟು ಎಫೆಕ್ಟಿವ್ ಆಗಿತ್ತು ಅಂತ ಹೇಳಿ. ಶಬೀರ್, ಪ್ರೇಮ್ ನೋಡಿ, ಆಪರೇಷನ್ ಸಿಂಧೂರ ಆದಂತ ಸಂದರ್ಭದಲ್ಲಿ ಈ ಒಂದು ದಾಳಿಯಲ್ಲಿ ಪಾಕಿಸ್ತಾನದಲ್ಲಿ ಇದ್ದಂತಹ 100ಕ್ಕಿಂತ ಹೆಚ್ಚು ಭಯೋತ್ಪಾದಕರು, 40 ಪಾಕಿಸ್ತಾನಿ ಸೈನಿಕರು ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿಗಳನ್ನ ಮೊನ್ನೆ ಅಷ್ಟೇ ಭಾರತದ ರಕ್ಷಣಾ ಇಲಾಖೆ ಕೊಟ್ಟಿತ್ತು. ಈಗ ಪಾಕಿಸ್ತಾನದಿಂದ ಬರ್ತಿರುವಂತ ಮಾಹಿತಿಗಳ ಪ್ರಕಾರ ಒಟ್ಟು 11 ಜನ ಸೇನಾಧಿಕಾರಿಗಳು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ. ಅದರಲ್ಲಿ 7 ಜನ ಭೂಸೇನೆಗೆ ಸಂಬಂಧಪಟ್ಟವರು, 5 ಜನ ವಾಯುಸೇನೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು, ಅದರಲ್ಲೂ ಕೂಡ ಬಹಳಷ್ಟು ನಿರ್ಣಾಯಕ ಹಂತಗಳಲ್ಲಿದ್ದಂತ ಅಧಿಕಾರಿಗಳು ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳನ್ನ ಈಗ ಪಾಕಿಸ್ತಾನ ಸರ್ಕಾರವೇ ಅಧಿಕೃತವಾಗಿ ಹಂಚಿಕೊಂಡಿರುವಂತದ್ದು. ಆದರೆ ಭಾರತ ಕ್ಯಾಲ್ಕುಲೇಟ್ ಮಾಡ್ತಾ ಇರುವಂತದ್ದು 40ಕ್ಕಿಂತ ಹೆಚ್ಚು ಜನ ಸೈನಿಕರು ಅಥವಾ ಅಧಿಕಾರಿಗಳು ಸಾವನ್ನಪ್ಪಿರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಲೆಕ್ಕಾಚಾರವನ್ನು ಹಾಕಿತ್ತು. ಆದರೆ ಪಾಕಿಸ್ತಾನ ಈಗ ಅದರಲ್ಲೂ ಕೂಡ ಬಹುಶಃ ಸುಳ್ಳು ಹೇಳುವಂತ ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು. ಕೇವಲ 11 ಅನ್ನುವಂಥ ಸಂಖ್ಯೆಗಳನ್ನ ಮಾತ್ರ ಈಗ ತೋರಿಸ್ತಾ ಇದೆ. ಅದರಲ್ಲಿ 7 ಜನ ಭೂಸೇನೆ, 5 ಜನ ವಾಯುಸೇನೆ ಅನ್ನುವಂಥ ಮಾಹಿತಿಗಳನ್ನ ಕೂಡ ಈಗ ಸದ್ಯಕ್ಕೆ ಕೊಡ್ತಾ ಇದ್ದಾರೆ. ಇನ್ನೂ ಬಹಳಷ್ಟು ಜನ ಗಾಯಗೊಂಡಿದ್ದಾರೆ. ಅವರನ್ನೆಲ್ಲರೂ ಕೂಡ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೂಡ ಕೊಡ್ಲಾಗ್ತಾ ಇರುವಂತದ್ದು. ಹೀಗೆ ಗಾಯಗೊಂಡಂತಹ ಸೈನಿಕರನ್ನ ಕೂಡ ಹೋಗಿ ಪಾಕಿಸ್ತಾನದ ಆರ್ಮಿ ಮುಖ್ಯಸ್ಥರು ಕೂಡ ಭೇಟಿಯಾಗಿ ಅವರಿಗೆ ಸಾಂತ್ವನವನ್ನು ಕೂಡ ಹೇಳುವಂತ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಸೊ ಅಲ್ಲಿಗೆ ಭಾರತದ ಆಪರೇಷನ್ ಸಿಂಧೂರದ ದಾಳಿ ಎಷ್ಟು ತೀವ್ರವಾಗಿತ್ತು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಪಾಕಿಸ್ತಾನ ಏನೇ ಸುಳ್ಳು ಹೇಳಿದ್ರು ಕೂಡ ಸತ್ಯವನ್ನ ಮರೆಮಾಚಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಈಗ ಮಾಹಿತಿಗಳು ಕೂಡ ಹೊರಗಡೆ ಬರ್ತಾ ಇರುವಂತದ್ದು. ಕಳೆದ 2-3 ದಿನಗಳಿಂದ ನಾವು ಗಮನಿಸ್ತಾ ಇದ್ವಿ ಭಾರತದ ದಾಳಿಯ ತೀವ್ರತೆ ಹೇಗಿತ್ತು ಅನ್ನುವಂಥದ್ದು. ಏರ್ ಬೇಸ್ಗಳಲ್ಲಿ ದೊಡ್ಡ ದೊಡ್ಡ ದಾಳಿಗಳನ್ನು ಕೂಡ ಮಾಡಿತ್ತು, ಬೇರೆ ಬೇರೆ ಪ್ರದೇಶಗಳಲ್ಲೂ ಕೂಡ ದೊಡ್ಡ ದಾಳಿಗಳನ್ನು ಮಾಡಿತ್ತು. ಸೊ ಇದಾದ ಮೇಲೆ ಈಗ ಅಲ್ಲಿ ಆಗಿರುವಂತಹ ಸಾವು ನೋವುಗಳ ಬಗ್ಗೆಯೂ ಕೂಡ ಒಂದಷ್ಟು ಮಾಹಿತಿಗಳು ಬರ್ತಾ ಇದ್ದಾವೆ. ಭಯೋತ್ಪಾದಕರ ಮಾಹಿತಿಯನ್ನು ಅಧಿಕೃತವಾಗಿ ಪಾಕಿಸ್ತಾನ ಹಂಚಿಕೊಳ್ಳಲ್ಲ, ಆದರೆ ಬದಲಿಗೆ ತನ್ನ ಸೈನಿಕರಿಗೆ ಏನಾಗಿದೆ ಅನ್ನುವಂಥ ಮಾಹಿತಿಯನ್ನು ಈಗ ಸದ್ಯಕ್ಕೆ ಹಂಚಿಕೊಳ್ಳುವಂತ ಕೆಲಸ ಮಾಡಿದ್ದು. 11 ಜನ ಸೈನಿಕರು ಸಾವನ್ನಪ್ಪಿದ್ದು, ಬಹಳಷ್ಟು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಪಾಕಿಸ್ತಾನ ಸರ್ಕಾರ ಹೇಳ್ಕೊಂಡಿದೆ. ಪ್ರೇಮ್.